ಹೋಪ್. ಇದಕ್ಕೆ ಆಧಾರ ವಚನ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಮೊದಲ 9 ವಚನಗಳು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಮೊದಲ 9 ವಚನಗಳು. ಅದರಲ್ಲಿ ನಾನು 3 ಮತ್ತು 4 ವಚನವನ್ನು ಮಾತ್ರ ಓದುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ತನಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾಸಾಗರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರಾಗಿ ಮಾಡಿದನು. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಒಂದು ನಿರೀಕ್ಷೆಯಿಂದ ಬದುಕುತ್ತಾನೆ. ನಾಳೆ ನನ್ನ ಜೀವಿತದಲ್ಲಿ ಏನಾಗಬಹುದು, ನಾನೊಂದು ಸಕ್ಸಸ್ಫುಲ್ ವ್ಯಕ್ತಿಯಾಗಬಹುದು, ಅಥವಾ ನಾನು ಹಾಕಿದ ಎಲ್ಲ ಕಾರ್ಯದಲ್ಲಿ ನಾನು ಸಕ್ಸಸ್ಫುಲ್ ಆಗುವುದಿರುವುದಾಗಿ. ಆದರೆ ಪದೇ ಪದೇ ಕಷ್ಟಗಳು, ಬಾಧೆಗಳು, ಕಣ್ಣೀರುಗಳು ಬಂದಾಗ ನಾವು ನಿರೀಕ್ಷೆ ಇಲ್ಲದಂಥ ಸ್ಥಿತಿಗೆ ಹೋಗುತ್ತೇವೆ. ನಾವು ಲೋಕದಲ್ಲಿ ನೋಡುವಾಗ ಸಾಮಾನ್ಯವಾಗಿ ನಾವು ಕೆಲಸ ಮಾಡುತ್ತೇವೆ. ಒಂದು ನಿರೀಕ್ಷೆ ಅಂದರೆ ನಮಗೆ ಕೊನೆಯಲ್ಲಿ ಸಿಗುವಂಥ ಸಂಬಳ. ಈ ದಿವಸದ ಜ್ಞಾನವನ್ನು ನಾವು 3 ವಿಷಯವಾಗಿ ಧ್ಯಾನ ಮಾಡುವ. ಮೊದಲನೆಯದಾಗಿ ನಾವು ನೋಡುವಾಗ ಆ ರಕ್ಷಣೆ ಮಾರ್ಗದಿಂದ ನಾವು ನಮ್ಮ ದೇವರಲ್ಲಿ ನಿರೀಕ್ಷೆಯಿಟ್ಟಾಗ ಅನೇಕ ಆಶೀರ್ವಾದ ನಾವು ಪಾತ್ರರಾಗುತ್ತೇವೆ ಮತ್ತು ನಾವು ಕಾಣದ ಅದ್ಭುತ ನಮ್ಮ ಜೀವಿತದಲ್ಲಿ ನೋಡುವವರಾಗಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಲೂಕನ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ಎನ್ನುವುದೇ. ನಾವು ಯೋಬನ ವಿಷಯದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡುವವರಾಗಿದ್ದೇವೆ. ಯೋಬನು ತನ್ನ ಜೀವಿತದಲ್ಲಿ ಏನೆಲ್ಲ ಕೆಟ್ಟ ಸಂಗತಿಗಳು ನಡೆಯಿತು, ಆತನು ಎಲ್ಲವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ದೇವರಲ್ಲಿ ನಂಬಿಕೆ ಅಥವಾ ದೇವರಲ್ಲಿ ನಿರೀಕ್ಷೆಯನ್ನು ಬಿಟ್ಟವನಾಗಿರುತ್ತಾನೆ. ನಾವು 1ನೇ ಅಧ್ಯಾಯದಲ್ಲಿ ನೋಡುವಾಗ ಅವನು ತನ್ನ ಎತ್ತುಗಳು, ಕತ್ತೆಗಳು, ಒಂಟೆಗಳು ಎಲ್ಲವೂ ಕದ್ದುಕೊಳ್ಳಲ್ಪಟ್ಟವು. ಬೆಂಕಿಯು ಅವನ ಕುರಿಗಳನ್ನು ಸುಟ್ಟು ಹಾಕಿದವು. ಅವನು ಸಂಪಾದಿಸುವುದೆಲ್ಲವನ್ನು ಕಳೆದುಕೊಂಡನು. ಅವನ ಮನೆಯನ್ನು ಕಳೆದುಕೊಂಡನು ಮತ್ತು ಅವನ 10 ಮಂದಿ ಮಕ್ಕಳು ಸತ್ತರು ಎಂದು ನಾವು ನೋಡುತ್ತೇವೆ. ಇದು ಅವನಿಗೆ ಅತ್ಯಂತ ನೋವನ್ನುಂಟು ಮಾಡಿದ ಘಟನೆಯಾಗಿರುತ್ತದೆ. ಯೋಬನು ಎಲ್ಲವನ್ನೂ ಕಳೆದುಕೊಂಡಾಗಲೂ ನಿರೀಕ್ಷೆಯನ್ನು ಬಿಡಲಿಲ್ಲ. ಆತನು ದೇವರನ್ನೇ ನಂಬಿದನು. ಯೋಬನು 1ನೇ ಅಧ್ಯಾಯ 21-22 ವಚನದಲ್ಲಿ ನಾವು ನೋಡುವಾಗ ಯೋಬ 1:21-22 ಆತನು ಹೀಗೆ ಹೇಳುತ್ತಾನೆ: ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದಲೇ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇಲ್ಲಿ ಆತನು ಆ ಸ್ಥಿತಿಯಲ್ಲೂ ದೇವರನ್ನು ಸ್ತುತಿಸುವುದನ್ನು ನಾವು ನೋಡುತ್ತೇವೆ. 1ನೇ ಥೆಸಲೋನಿಕ 5:16-18ನೇ ವಚನ. 1ನೇ ಥೆಸಲೋನಿಕ 5:16-18ನೇ ವಚನದಲ್ಲಿ ನಾವು ನೋಡುವಾಗ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ಮುಂದುವರೆದು ನೋಡುವಾಗ ಆತನೊಂದು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ತಲೆಯಿಂದ ಕಾಲಿನವರೆಗೂ ನೋವುಂಟು ಮಾಡುವ ಹುಣ್ಣುಗಳು ಬಂದರು. ಅದು ಅವನಿಗೆ ಬಹಳ ಸಂಕಷ್ಟವನ್ನು ಕೊಡುವಂಥದ್ದಾಗಿದೆ. ಅವನು ಬೂದಿಯಲ್ಲಿ ಕುಳಿತುಕೊಂಡು ಒಂದು ಒಡೆದ ಪಾತ್ರೆಯಿಂದ ಆ ಗಾಯಗಳನ್ನು ಕುಡಿಯುವುದನ್ನು ನಾವು ನೋಡುತ್ತೇವೆ. ಅವನು ಬಲಿಷ್ಠನಿಂದ ಶಕ್ತಿಯಿಲ್ಲದವನಾಗಿ ಮಾರ್ಪಟ್ಟನು. ಈ ಸಂದರ್ಭದಲ್ಲಿಯೂ ಯೋಬನು ನಿರೀಕ್ಷೆಯನ್ನು ಬಿಡಲಿಲ್ಲ. ಆತನು ಈ ಸಂದರ್ಭದಲ್ಲಿ ಆತನ ಹೆಂಡತಿ ಹತಾಶೆಯಿಂದ ಹೀಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಯೋಬ 2ನೇ ಅಧ್ಯಾಯ 9ನೇ ವಚನ. ಯೋಬ 2ನೇ ಅಧ್ಯಾಯ 9ನೇ ವಚನ. ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಇದು ಆಕೆಯ ನೋವು ಮತ್ತು ಹತಾಶೆಯ ಅಥವಾ ನಿರೀಕ್ಷೆ ಇಲ್ಲದ ಮಾತುಗಳಾಗಿರುತ್ತದೆ. ಈ ಸ್ಥಿತಿಯಲ್ಲೂ ಯೋಬನು ನಿರೀಕ್ಷೆಯನ್ನು ಬಿಡದೆ ತನ್ನ ಹೆಂಡತಿಗೆ ಹೀಗೆ ಉತ್ತರ ಕೊಡುತ್ತಾನೆ:
ಯೋಗ 2:10 ನೋಡುವಾಗ, ಮೂರ್ಖರು ಮಾತನಾಡಿದಂತೆ ನೀನು ಮಾತನಾಡುತ್ತೀ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರದೋ ಎಂದು ಹೇಳಿದನು. ಈ ಸಂದರ್ಭದಲ್ಲಿ ಅವನು ಪಾಪದ ಮಾತನ್ನು ಆಡಲಿಲ್ಲ. ಈ ರೋಗ ಬಂದಾಗಲೂ ಅವನು ದೇವರಲ್ಲಿ ನಿರೀಕ್ಷೆ ಇಟ್ಟವನಾಗಿರುತ್ತಾನೆ. ನಿಜವಾದ ನಿರೀಕ್ಷೆ ನನಗೆ ಅರ್ಥವಾಗದಿದ್ದರೂ ನಾವು ದೇವರಲ್ಲಿ ನಂಬಿಕೆ ಇಡುವಂಥದ್ದು. ಇಂಥ ಸ್ಥಿತಿಯಲ್ಲಿ ನಾವು ದೇವರೊಟ್ಟಿಗೆ ಇಟ್ಟುಕೊಳ್ಳುವ ಸಂಬಂಧ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ಕೊಡುವಂತಹ ಸ್ಥಾನವಾಗಿದೆ. ಕೊನೆಗೆ ಯೋಗನನ್ನು ದೇವರು ತಾನು ದೇವರೊಟ್ಟಿಗೆ ಮಾತನಾಡುತ್ತಾ ಪಶ್ಚಾತ್ತಾಪದಿಂದ ದೇವರೊಟ್ಟಿಗೆ ಮಾತನಾಡುತ್ತಾನೆ. ಆತನು ದೇವರಲ್ಲಿ ಕ್ಷಮೆಯನ್ನು ಕೇಳುತ್ತಾನೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ದೇವರು ಯೋಗನನ್ನು ಹೇರಳವಾಗಿ ಆಶೀರ್ವದಿಸಿದನು. ದೇವರು ಯೋಗನ ದುಸ್ಥಿತಿಯನ್ನು ಹೋಗಲಾಡಿಸಿ ಆತನು ಸೊತ್ತನ್ನು ಮೊದಲಿಗಿಂತ 2% ಹೆಚ್ಚಿಸಿದನು. ಇಲ್ಲಿ ನಾವು ನೋಡುವಾಗ ಯೋಗನ ಮೊದಲಿನ ಸ್ಥಿತಿಗಿಂತ ಆತನ ಕೊನೆಯ ಸ್ಥಿತಿ ಉತ್ತಮವಾಗಿತ್ತು. ಯೋಗನು ಪುನಃ 10 ಮಂದಿ ಮಕ್ಕಳನ್ನು ಪಡೆಯುತ್ತಾನೆ. ಯೋಗನ ಜೀವಿತದಿಂದ ನಾವು ಕಲಿಯುವಂಥದ್ದು, ಸಂಕಟದಲ್ಲಿಯೂ ನಿರೀಕ್ಷೆ ಇರಲಿ, ದೇವರ ಮೌನದಲ್ಲಿಯೂ ನಂಬಿಕೆ ಇರಲಿ, ದೇವರಲ್ಲಿ ನಿರೀಕ್ಷೆ ಇಟ್ಟವನಿಗೆ ಅಂತ್ಯದಲ್ಲಿ ಜಯ ಎಂಬುದಾಗಿ. ನಾವು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲ ಸ್ಥಿತಿಯಲ್ಲೂ ದೇವರಲ್ಲಿ ನಿರೀಕ್ಷಿಸುತ್ತೇವೆ. ನಾವು ಅನೇಕ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಇಲ್ಲಿ 3 ಜಯಮಾಲೆಯನ್ನು ನಾವು ನೋಡುವವರಾಗಿದ್ದೇವೆ. ಮೊದಲನೇದಾಗಿ ಕ್ರೌನ್ ಆಫ್ ಲೈಫ್ ಅಥವಾ ಜೀವದ ಕಿರೀಟ. ಯಾಕೋಬನು 1:12 ನೋಡುವಾಗ, ಯಾಕೋಬ 1ನೇ ಅಧ್ಯಾಯ 12ನೇ ವಚನ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ. ಇದು ಪರೀಕ್ಷೆಗಳ ಮಧ್ಯದಲ್ಲಿ ದೇವರಲ್ಲಿ ನಿಷ್ಠರಾಗಿ ಇರುವವರಿಗೆ ಕೊಡಲ್ಪಡುವ ಪ್ರತಿಫಲ. ಎರಡನೇದಾಗಿ ಕ್ರೌನ್ ಆಫ್ ರೈಚಸ್ನೆಸ್, ನೀತಿಯ ಕಿರೀಟ. 2 ತಿಮೋಥಿ 4ನೇ ಅಧ್ಯಾಯ 8ನೇ ವಚನ, 2 ತಿಮೋಥಿ 4:8. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನನ್ನು ಪ್ರತ್ಯಕ್ಷತೆಯನ್ನು ಪ್ರೀತಿಸುವ ಎಲ್ಲರಿಗೂ ಕೊಡುವನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಕ್ರಿಸ್ತನ ಆಗಮನವನ್ನು ಪ್ರೀತಿಯಿಂದ ನಿರೀಕ್ಷಿಸುವವರಿಗೆ ಕೊಡಲ್ಪಡುವ ಪ್ರತಿಫಲ. ನಾವು ಅಬ್ರಹಾಮನ ವಿಷಯದಲ್ಲಿ ನೋಡುವಾಗ ದೇವರು ಅವನ ಸಂತಾನವನ್ನು ಆಕಾಶದ ನಕ್ಷತ್ರಗಳ ನಿನ್ನ ಸಂತಾನವನ್ನು ಮಾಡುವೆನೆಂದು ಹೇಳಿದನು. ನಾವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ, ಆದಿಕಾಂಡ 15:6, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು. ನಾವು ಅಬ್ರಹಾಮನ ಜೀವನದಲ್ಲಿ ನೋಡುವಾಗ ಅವನು ದೇವರನ್ನು ನಂಬಿದ್ದರಿಂದ ಆ ನೀತಿಯ ಕಿರೀಟದಿಂದ ಅನೇಕ ಆಶೀರ್ವಾದಗಳು ಮತ್ತು ದೇವರು ಅವನ ಜೊತೆ ಒಡಂಬಡಿಕೆಯನ್ನು ಮಾಡಿ ಅವನು ಅವನ ಸಂತತಿಯನ್ನು ಆಶೀರ್ವದಿಸಿದನು. 3ನೇದಾಗಿ ನೋಡುವಾಗ ಕ್ರೌನ್ ಆಫ್ ರಿಜಾಯ್ಸಿಂಗ್, ಸಂತೋಷದ ಕಿರೀಟ. 1 ಥೆಸಲೋನಿಕ 2ನೇ ಅಧ್ಯಾಯ 19ನೇ ವಚನ, 1 ಥೆಸಲೋನಿಕ 2ನೇ ಅಧ್ಯಾಯ 19ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸೆಯು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ದೇವರು ನೋಡುವ ಸಂತೋಷದ ಜಯಮಾಲೆ. ನಾವು 2ನೇ ವಿಷಯವನ್ನು ನೋಡುವಾಗ, ನಮ್ಮ ಜೀವನದಲ್ಲಿ ಕಷ್ಟದ ಸಮಯಗಳಲ್ಲಿ ದೇವರನ್ನು ಅಪಾರ ನಿರೀಕ್ಷೆ ಇದ್ದರೆ ಆತನು ನಮಗಾಗಿ ಧೈರ್ಯ ಕೊಟ್ಟು ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡಿಸುತ್ತಾನೆ. ನಾವು ನೋಡುವಾಗ ದಾವೀದನ ಜೀವಿತದಲ್ಲಿ ಆತನ ಸುತ್ತ ತುಂಬ ವೈರಿಗಳು ಇದ್ದರೂ ಆತನು ದೇವರಲ್ಲಿ ನಂಬಿಕೆ ಅಥವಾ ದೇವರಲ್ಲಿ ನಿರೀಕ್ಷೆ ಇಟ್ಟಂಥ ವ್ಯಕ್ತಿಯಾಗಿರುತ್ತಾನೆ. 1 ಸಾಮುವೇಲ 30ನೇ ಅಧ್ಯಾಯದಲ್ಲಿ ಒಂದು ಚಿಕ್ಕ ಘಟನೆಯನ್ನು ನಾವು ನೋಡುವಾಗ, ದಾವೀದನು ತನ್ನ ಸೈನಿಕರೊಡನೆ ಚಿಕ್ಲೆ ಎಂಬ ಊರಿಗೆ ಹೋಗುತ್ತಾರೆ. ಅಲ್ಲಿ ಅಮಲೇಕಿಯರು ಆ
ಊರಿಗೆ ದಾಳಿ ಮಾಡಿ ಎಲ್ಲವನ್ನು ಸುಟ್ಟು ಹಾಕುತ್ತಾರೆ. ಅವರು ಹೆಂಗಸರು ಮತ್ತು ಮಕ್ಕಳನ್ನು ಒತ್ತೆಯಾಗಿ ತೆಗೆದುಕೊಂಡು ಹೋದರು. ಇದರಿಂದ ದಾವೀದನ ಜನರು ತುಂಬ ದುಃಖಿತರಾಗಿ ದಾವೀದನನ್ನು ಕೊಲ್ಲಬೇಕೆಂದು ಯೋಚಿಸುತ್ತಾರೆ. ಈ ಸಂದರ್ಭದಲ್ಲಿಯೂ ದಾವೀದನು ಧೃತಿಗೆಡದೆ ದೇವರಲ್ಲಿಯೇ ಸಂಪೂರ್ಣವಾದ ನಿರೀಕ್ಷೆಯನ್ನು ಇಟ್ಟನು. ತನ್ನ ನಂಬಿಕೆ ಬಲದಿಂದ ಆತನು ಅಮಲೇಕ್ಯರನ್ನು ಸೋಲಿಸಿ ಎಲ್ಲವನ್ನು ಹಿಂದಕ್ಕೆ ಪಡೆದನು. ನಾವು ಕೀರ್ತನೆಗಾರರ 27ನೇ ಅಧ್ಯಾಯ 13-14ನೇ ವಚನದಲ್ಲಿ ನೋಡುವಾಗ ದಾವೀದನ ನಂಬಿಕೆಯ ಮಾತು ಅಥವಾ ನಿರೀಕ್ಷೆಯ ಮಾತಿನಲ್ಲಿ ನಾವು ನೋಡಬಹುದು. ಜೀವ ಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡು ಇರು ಎಂಬುದಾಗಿ ನಾವು ಇಲ್ಲಿ ನೋಡುವಾಗ ದೇವರೇ ನಿರೀಕ್ಷೆಗೆ ಮೂಲನಾಗಿರುತ್ತಾನೆ. ನಾವು ರೋಮಾಪುರ 15-13ರಲ್ಲಿ ನೋಡುವಾಗ, ರೋಮಾಪುರದ 15ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ನಿರೀಕ್ಷೆಗೆ ಮೂಲನಾದ ದೇವರು ನಂಬಿಕೆಯನ್ನುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೊಳಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ದೇವರು ನಮಗೆ ನಿರೀಕ್ಷೆ ಕೊಡುವನು. ನಾವು ಆತನಲ್ಲಿ ನಂಬಿಕೆ ಇಟ್ಟಾಗ ನಮ್ಮ ಹೃದಯವನ್ನು ಸಂತೋಷ ಮತ್ತು ಶಾಂತಿಯಿಂದ ತುಂಬಿಸುತ್ತಾನೆ ಮತ್ತು ಪವಿತ್ರಾತ್ಮನ ಬಲದಿಂದ ನಾವು ನಿರೀಕ್ಷೆಯಲ್ಲಿ ಇನ್ನೂ ಬಲಗೊಳ್ಳುತ್ತೇವೆ ಎಂದು ನೋಡಬಹುದು. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25-26 ವಚನದಲ್ಲಿ ನೋಡುವಾಗ, ಯೋಹಾನ 11ನೇ ಅಧ್ಯಾಯ 25-26ನೇ ವಚನ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇಲ್ಲಿ ನಾವು ನೋಡುವಾಗ ಯೇಸು ನಮ್ಮ ನಿರೀಕ್ಷೆಯಾಗಿದ್ದಾನೆ ಮತ್ತು ಆತನ ಪುನರುತ್ಥಾನದಿಂದ ನಮ್ಮ ನಿರೀಕ್ಷೆ ಜೀವಂತವಾಗಿದೆ. ನಮ್ಮ ಮರಣ ಅಂತ್ಯವಲ್ಲ ಎಂದು ನಾವು ನೋಡಬಹುದು. 1ನೇ ಯೋಹಾನ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, 1ನೇ ಯೋಹಾನ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನಾಗಿರುವೆವು ಎಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟವರು ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುವನು. ನಾವು ಕ್ರಿಸ್ತನ ಪ್ರತ್ಯಕ್ಷದಲ್ಲಿ ನಿರೀಕ್ಷೆ ಇಡುವಾಗ ನಾವು ಶುದ್ಧನಾಗಿರುವಂತೆ ಮಾಡುವನು ಎಂದು ಇಲ್ಲಿ ನಾವು ನೋಡಬಹುದು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 17-18ನೇ ವಚನದಲ್ಲಿ ನೋಡುವಾಗ, ಜ್ಞಾನೋಕ್ತಿ 23ನೇ ಅಧ್ಯಾಯ 17-18 ವಚನ ನೋಡುವಾಗ, ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರು. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ. ಪಾಪಿಗಳು ಅಂದರೆ ದೇವರನ್ನು ಸಂಧಿಸದವರು, ದೇವರಲ್ಲಿ ನಡೆಯುವವರು ಆಶೀರ್ವಾದ ಶಾಶ್ವತ, ದೇವರಲ್ಲಿ ನಿರೀಕ್ಷೆ ಇಟ್ಟವರು ಎಂದಿಗೂ ನಷ್ಟಪಡುವುದಿಲ್ಲ ಎಂದು ಇಲ್ಲಿ ನಾವು ನೋಡಬಹುದು. ಇತರರನ್ನು ನೋಡಿ ಅಲ್ಲ, ದೇವರನ್ನು ನೋಡಿ ಬದುಕು, ಆಗ ನಿನ್ನ ನಿರೀಕ್ಷೆಯು ಎಂದಿಗೂ ನಾಶವಾಗುವುದಿಲ್ಲ ಎಂಬುದಾಗಿ ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯ 13-14ನೇ ವಚನದಲ್ಲಿ ನೋಡುವಾಗ, 1ನೇ ಥೆಸಲೋನಿಕ 4ನೇ ಅಧ್ಯಾಯ 13-14ನೇ ವಚನ, ಸಹೋದರರೇ ನಿದ್ರೆ ಹೋಗಿರುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆಯಿಲ್ಲದವರಾಗಿ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನಂತೆ ನಾವು ನಂಬಿ ಮೇಲೆ, ಆದ್ದರಿಂದ ಯೇಸುವನ್ನು ನಿಂತುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಅನೇಕ ಬಾರಿ ನಮ್ಮ ಪ್ರಿಯರನ್ನು ಅಥವಾ ನಮಗೆ ತುಂಬ ಹತ್ತಿರವಾದವರನ್ನು ಕಳೆದುಕೊಂಡಾಗ ನಾವು ತುಂಬ ದುಃಖಿಸುತ್ತೇವೆ ಮತ್ತು ನಾವು ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಇರುತ್ತೇವೆ. ಆದರೆ ಯೇಸು ಕ್ರಿಸ್ತನು ನಮಗೆ ಇಲ್ಲಿ ಈ ವಾಕ್ಯದಲ್ಲಿ ಏನು ತಿಳಿಸುತ್ತಾನೆಂದರೆ, ನಮಗೊಂದು ನಿರೀಕ್ಷೆ ಇದೆ. ಏನೆಂದರೆ ಕ್ರಿಸ್ತನಲ್ಲಿ ನಿದ್ರೆ ಹೋದವರು, ಅಂದರೆ ಮರಣ ಹೊಂದಿದವರು
ಕ್ರಿಸ್ತನ ಎರಡನೆಯ ಬರುಣದಲ್ಲಿ ಎಬ್ಬಿಸಲ್ಪಡುತ್ತಾರೆ ಮತ್ತು ರಕ್ಷಣೆ ಹೊಂದಿದ ನಾವು ಅವರನ್ನು ಮತ್ತು ನೋಡುತ್ತೇವೆ ಎಂದು ನಿರೀಕ್ಷೆ ನಮಗಿದೆ. ನಾವು ಕೊನೆಯದಾಗಿ ಮೂರನೇ ವಿಷಯದಲ್ಲಿ ನೋಡುವಾಗ ಇದು ನಮ್ಮ ಸ್ಥಿತಿಯಾಗಿರಬಹುದು. ಇನ್ನು ನಮ್ಮ ಜೀವನದಲ್ಲಿ ಎಲ್ಲ ಭರವಸೆಗಳನ್ನು ಕಳೆದು ಇನ್ನು ನನ್ನಿಂದ ಏನೂ ಸಾಧ್ಯವಿಲ್ಲ ಎಂಬಂಥ ಸ್ಥಿತಿಯಲ್ಲಿರಬಹುದು. ನಮಗೆ ಎಲ್ಲ ಬಾಗಿಲುಗಳು ಮುಚ್ಚಿರಬಹುದು. ನಮ್ಮ ಸಂಬಂಧಿಕರು, ಒಡಹುಟ್ಟಿದವರು, ಸ್ನೇಹಿತರು ಎಲ್ಲರೂ ನಮ್ಮನ್ನು ಕೈಬಿಟ್ಟ ಸ್ಥಿತಿಯಲ್ಲಿ ನಾವಿರಬಹುದು. ಯಾವುದೇ ನಿರೀಕ್ಷೆ ಇಲ್ಲದೆ ಒಂಟಿ ಸ್ಥಿತಿಯಲ್ಲಿ ಇನ್ನೂ ನಮ್ಮ ಜೀವನ ಅಂತ್ಯ ಎನ್ನುವ ಹತಾಶೆ ನಮ್ಮನ್ನು ಕಾಡುತ್ತಿರಬಹುದು. ಆದರೆ ನಮಗೆ ನಿರೀಕ್ಷೆ ಇದೆ. ದೇವರ ವಾಕ್ಯದ ಪ್ರಕಾರ ನಾವು ಹೊಂದಬೇಕಾದ ಅತ್ಯಂತ ಶ್ರೇಷ್ಠವಾದ ನಿರೀಕ್ಷೆ ಅದೇ ನಿತ್ಯ ಜೀವದ ನಿರೀಕ್ಷೆ. ಈ ಲೋಕದ ಕಷ್ಟಗಳು, ಬಾಧೆಗಳು ಅಥವಾ ಸಾವು ಯಾವುದು ಶಾಶ್ವತವಲ್ಲ. ಕ್ರಿಸ್ತನ ಮೂಲಕ ಪಾಪಗಳ ಕ್ಷಮಾಪಣೆ, ಪುನರುತ್ಥಾನ ಮತ್ತು ದೇವರ ಸನ್ನಿಧಿಯಲ್ಲಿ ಎಂದೆಂದಿಗೂ ಜೀವಿಸುವ ಸೌಭಾಗ್ಯ ನಮಗೆ ಲಭಿಸುತ್ತದೆ. ನಾವು ದೇವರ ಚಿತ್ತದಲ್ಲಿ ನಡೆಯಬೇಕೆಂಬುದು ಆತನು ನಮ್ಮಲ್ಲಿ ನಿರೀಕ್ಷಿಸುತ್ತಾನೆ. 1 ತಿಮೋತಿ 2ನೇ ಅಧ್ಯಾಯ 4 ಮತ್ತು 5ನೇ ವಚನ, 1 ತಿಮೋತಿ 2ನೇ ಅಧ್ಯಾಯ 4-5 ವಚನ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಈ ರಕ್ಷಣೆಯು ಯೇಸು ಕ್ರಿಸ್ತನಿಂದ ಹೊರತು ಯಾವುದರಿಂದಲೂ ನಮಗೆ ಸಿಗುವುದಿಲ್ಲ. ನಾವು ನಮ್ಮ ಸ್ವಂತ ಬಲದಿಂದ ಅಥವಾ ನಾವು ನಮ್ಮ ಸಂಪಾದನೆಯಿಂದ ನಾವು ಗಳಿಸಿದಂಥ ಈ ಲೋಕದ ಸ್ಥಿತಿ ಯಾವುದು ನಮ್ಮನ್ನು ರಕ್ಷಣೆಗೆ ತೆಗೆದುಕೊಂಡು ಹೋಗುವುದಿಲ್ಲ. ಅದು ದೇವರಿಂದ ಅಥವಾ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಸಾಧ್ಯವೆಂದು ನಾವು ನೋಡುವವರಾಗಿದ್ದೇವೆ. ಅಪೊಸ್ತಲಿಕ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನಗಳು. ಅಪೊಸ್ತಲಿಕ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ದೇವರು ನಮ್ಮಿಂದ ಬಯಸುವಂಥದ್ದು ಅಥವಾ ನಮ್ಮಿಂದ ನಿರೀಕ್ಷಿಸುವಂಥದ್ದು ನಾವೆಲ್ಲರೂ ಆ ರಕ್ಷಣೆಯನ್ನು ಪಡೆಯಬೇಕೆಂಬುದಾಗಿ. ಯೇಸುವನ್ನು ಸ್ವೀಕರಿಸುವವರಿಗೆ ದೇವರ ಮಕ್ಕಳಾಗುವ ಹಕ್ಕು ದೊರಕುತ್ತದೆ. ನಾವು ಆ ಸುವಾರ್ತೆಯನ್ನು ನಂಬುವುದರ ಮೂಲಕ ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸುತ್ತಾನೆ ಎಂದು ನಾವು ನೋಡುತ್ತೇವೆ. ಎಫೆಸ 1:13 ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆಗೆ ಇಷ್ಟವಾದ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತ ನಂಬಿಕೆಯವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟು ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನಾವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ನಮಗೆ ದೇವರ ಮಕ್ಕಳಾಗುವ ಭಾಗ್ಯ ದೇವರ ಮೇಲೆ ನಂಬಿಕೆಯಿಂದಲೇ ಸಿಕ್ಕುತ್ತದೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ನಾವು ದೇವರಲ್ಲಿ ನಂಬಿಕೆ ಇಟ್ಟಾಗ, ಅಂದರೆ ಆ ರಕ್ಷಣೆ ಅನುಭವವನ್ನು ನಾವು ಪಡೆದುಕೊಂಡಾಗ ನಮ್ಮ ಜೀವನ ಹಳೆಯ ಸ್ಥಿತಿಯಲ್ಲಿ ಇರುವುದೇ ಇಲ್ಲ. ಇಂದು ನಾವು ಈ ಎಲ್ಲ ಸತ್ಯವನ್ನು ತಿಳಿದು ಆ ರಕ್ಷಣೆ ಅನುಭವವನ್ನು ಪಡೆದುಕೊಂಡಿದ್ದೇವೆಯೋ ಅಥವಾ ಇನ್ನೂ ನಿರೀಕ್ಷೆ ಇಲ್ಲದಂತೆ ನಾಶನ ಮಾರ್ಗದಲ್ಲಿ ಇದ್ದೇವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದ 8ನೇ ಅಧ್ಯಾಯ 9ನೇ ವಚನ, ರೋಮಾಪುರ 8:9. ಯಾವನಿಗಾದರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ನಾವು ಕ್ರೂಜೆಯಲ್ಲಿ ಯೇಸುವಿನ ಜೊತೆ 2 ಕಳ್ಳರನ್ನು ನೋಡಬಹುದು. ಒಂದು ಕಳ್ಳನು ಯೇಸುವನ್ನು ದೂಷಿಸುತ್ತಾನೆ, ಅಪಹಾಸ್ಯ ಮಾಡುತ್ತಾನೆ. ಆತನು ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ಕೊನೆಗೆ ತನ್ನ ಜೀವನವನ್ನು ನಿತ್ಯ ಮರಣಕ್ಕೆ ಒಪ್ಪಿಸುತ್ತಾನೆ. ಇನ್ನೊಂದು ಕಳ್ಳನು ಮತ್ತೊಬ್ಬನಿಗೆ ಎಚ್ಚರಿಸುತ್ತಾನೆ ಮತ್ತು ಯೇಸುವಿನಲ್ಲಿ ಒಂದು ಬೇಡಿಕೆಯನ್ನು ಇಡುತ್ತಾನೆ. ನೀನು ನಿನ್ನ ರಾಜ್ಯವನ್ನು ಪಡೆಯುವನಾಗಿ ಬರುವಾಗ ನನ್ನನ್ನು ನೆನೆಸು
ಈತನು ಯೇಸುವಿನಲ್ಲಿ ಬಿಟ್ಟ ನಿರೀಕ್ಷೆಯನ್ನು ನಾವು ನೋಡಬಹುದು. ಯೇಸು ಕೂಡಲೇ ಈತನಿಗೆ ಹೇಳಿದಂಥ ಮಾತು, ನನ್ನ ಸಂಗಡ ಪರದೇಶಿನಲ್ಲಿ ಇರುವಿ ಎಂಬುದಾಗಿ. ಎಂತಹ ಒಂದು ಅದ್ಭುತವಾದ ಆಶೀರ್ವಾದ ಈತನು ಪಡೆದುಕೊಳ್ಳುತ್ತಾನೆ. ಆತನು ನಿರೀಕ್ಷೆ ಕೊನೆಯ ಕ್ಷಣದಲ್ಲಿ ಆತನನ್ನು ಯೇಸುವಿನ ಜೊತೆ ಪರದೇಶಕ್ಕೆ ಹೋಗುವ ಭಾಗ್ಯಕ್ಕೆ ನಡೆಸುತ್ತದೆ. ಇಂದು ನಾವು ಯಾರಂತಿದ್ದೇವೆ ಎಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ನಾವು ಯೂದ ಮತ್ತು ಪೇತ್ರನ ವಿಷಯದಲ್ಲಿ ನೋಡುವಾಗ ಇವರಿಬ್ಬರು ಯೇಸುವಿನ ಶಿಷ್ಯರಾಗಿದ್ದರು. ಯೇಸುವಿನೊಟ್ಟಿಗೆ ತುಂಬ ಸಮಯವನ್ನು ಕಳೆದವರಾಗಿರುತ್ತಾರೆ ಮತ್ತು ಯೇಸುವಿನ ಬೋಧನೆ ಎಲ್ಲ ಕೇಳಿದವರು. ಆದರೂ ಅವರು ಯೇಸುವಿಗೆ ದ್ರೋಹ ಮಾಡುವುದನ್ನು ನಾವು ನೋಡುತ್ತೇವೆ. ಯೂದನು ಮಾಡಿದ ದ್ರೋಹ ನಂತರ ತಾನು ಪಶ್ಚಾತ್ತಾಪ ಪಟ್ಟನು. ಅವನು ಯೇಸುವನ್ನು ಹಿಡಿದುಕೊಳ್ಳಲಿಕ್ಕೆ ಮಹಾಯಾಜಕರಾದ ತನ್ನ ಹಣವನ್ನು ಹಿಂತಿರುಗಿಸಲಿಕ್ಕೆ ಹೋಗುತ್ತಾನೆ. ಆದರೂ ಅವನಿಗೆ ಸಮಾಧಾನ ಸಿಗಲಿಲ್ಲ. ಕೊನೆಗೆ ಅವನು ತೀವ್ರವಾದ ಮನನೊಂದಿನ ಸ್ಥಿತಿಯಲ್ಲಿ, ನಿರೀಕ್ಷೆ ಇಲ್ಲದ ಸ್ಥಿತಿಯಲ್ಲಿ ನೇಣು ಹಾಕಿಕೊಂಡು ತನ್ನ ಪ್ರಾಣವನ್ನು ಕೊಡುತ್ತಾನೆ. ಇಲ್ಲಿ ನಾವು ನೋಡುವಾಗ ಯೂದನು ದೇವರನ್ನು ಸಂಧಿಸದೇ ಇರದ ಸ್ಥಿತಿ ಇದರೆಂದು ನಾವು ನೋಡುತ್ತೇವೆ. ಪೇತ್ರನು ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಪಡುತ್ತಾನೆ ಮತ್ತು ಯೇಸುವಿನ ಪುನರುತ್ಥಾನದ ನಂತರ ಯೇಸು ಪೇತ್ರನನ್ನು ಭೇಟಿಯಾಗಿ ಅವನ ಮೇಲೆ ನಂಬಿಕೆ ಇರಿಸಿ ಅವನನ್ನು ಮತ್ತೆ ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸುತ್ತಾನೆ. ಇಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು, ನಾವು ಯಾರಂತಿದ್ದೇವೆ ಎಂಬುದಾಗಿ. ನಾವು ತಪ್ಪಿ ಹೋದ ಮಗನ ಸಮಯವನ್ನು ನೋಡುವಾಗ ಅಲ್ಲಿ ಮಗನು ತನ್ನ ಆಸ್ತಿಯನ್ನು ಪಡೆದು ಬೇರೊಂದು ದೇಶಕ್ಕೆ ಹೋಗುತ್ತಾನೆ. ಆತನು ತನ್ನ ಇಚ್ಛೆಯಂತೆ ಬದುಕುತ್ತಾನೆ. ಎಲ್ಲ ಆಸ್ತಿಯನ್ನು ಆತನು ಕಳೆದುಕೊಂಡು ಏನೂ ಇಲ್ಲದ ಸ್ಥಿತಿಯಲ್ಲಿ ಇರುತ್ತಾನೆ. ತನಗೂ ಊಟಕ್ಕೂ ಇಲ್ಲದ ಸ್ಥಿತಿಯಲ್ಲಿ ಇರುತ್ತಾನೆ. ಆಗ ಅವನಿಗೆ ನೆನಪಾಗದೆ ತನ್ನ ತಂದೆಯ ಮನೆ. ಆತನು ಒಂದು ಚಿಕ್ಕ ನಿರೀಕ್ಷೆ ಇಟ್ಟುಕೊಳ್ಳುತ್ತಾನೆ. ನನ್ನ ತಂದೆ ಮನೆಗೆ ಹೋದರೆ ನನಗೆ ಒಂದು ಆಳಿನ ಸ್ಥಾನ ಸಿಗುವುದು ಮತ್ತು ನನಗೆ ಊಟಕ್ಕೆ ಮತ್ತು ಉಡುಪಿಗೆ ಯಾವ ಒಂದು ಸಮಸ್ಯೆ ಆಗುವುದಿಲ್ಲ ಎಂಬುದಾಗಿ. ಆದರೆ ಆತನು ಯಾವಾಗ ಆ ಚಿಕ್ಕ ನಿರೀಕ್ಷೆಯಿಂದ ತನ್ನ ತಂದೆಯ ಮನೆಗೆ ಬಂದನು, ಅವನು ಶ್ರೇಷ್ಠವಾದದನ್ನು ತನ್ನ ತಂದೆಯಿಂದ ಪಡೆದುಕೊಳ್ಳುತ್ತಾನೆ. ಇದೇ ರೀತಿ ನಾವು ಈ ಲೋಕದಲ್ಲಿ ಎಲ್ಲ ನಿರೀಕ್ಷೆಯನ್ನು ಕಳೆದುಕೊಂಡು ನಮ್ಮ ದೇವರ ಕಡೆಗೆ ಬರುವುದಾದರೆ, ನಾವು ಇದ್ದಂಥ ಸ್ಥಿತಿಯಲ್ಲಿ ಬರುವುದಾದರೆ, ನಾವು ಸಾಮಾನ್ಯವಾಗಿ ನಾವು ನೋಡಬಹುದು, ನಮಗೆ ಅನಾರೋಗ್ಯ ಇದ್ದಾಗ ನಾವು ವೈದ್ಯರ ಬಳಿ ಅನಾರೋಗ್ಯವನ್ನು ಹಿಡಿದುಕೊಂಡೇ ಹೋಗುತ್ತೇವೆ. ಇದೇ ರೀತಿ ನೀನು ಪಾಪವನ್ನು ಆ ಪೂಜೆಯ ವಿಷಯಕ್ಕೆ ಬರುವುದಾದರೆ, ದೀನತೆಯಿಂದ ನನ್ನ ಪಾಪವನ್ನು ಒಪ್ಪಿಕೊಳ್ಳುವುದಾದರೆ, ನೀನು ಪಶ್ಚಾತ್ತಾಪ ಪಡುವುದಾದರೆ, ಆ ಪೂಜೆಯಲ್ಲಿ ಆದ ವಿಷಯ ಯೇಸು ನನ್ನ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಬಾಧೆಯನ್ನು ಅನುಭವಿಸಿದ್ದಾನೆ, ನನಗೋಸ್ಕರ ಪುನರುತ್ಥಾನನಾಗಿ ಎದ್ದಿದ್ದಾನೆ ಎಂದು ನಂಬುವುದಾದರೆ ನಮಗೆ ನಿರೀಕ್ಷೆ ಇದೆ. ಅದೇ ನಿತ್ಯ ಜೀವದ ನಿರೀಕ್ಷೆ. ದೇವರಾತ್ಮನು ನಮ್ಮ ಸಂಗಡ ಇರುವನು ಮತ್ತು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತನು ನಮ್ಮನ್ನು ಮಾರ್ಗದರ್ಶಿಸುವನು. ನಮ್ಮ ಜೀವಿತ ಇದ್ದಂಥ ಸ್ಥಿತಿಯಲ್ಲಿ ಇರುವುದೇ ಇಲ್ಲ. ಸಮಾಧಾನದ ಜೀವಿತ, ಕೊರತೆ ಇಲ್ಲದ ಜೀವಿತ, ಇಹದಲ್ಲೂ ಪರದಲ್ಲೂ ನಮಗೆ ನಿರೀಕ್ಷೆಯುಳ್ಳ ಜೀವಿತವಾಗುತ್ತದೆ. ದೇವರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. ದೇವರು ನಮ್ಮನ್ನು ಕರೆ ಕೊಡುತ್ತಾನೆ. ಅದೇ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಪ್ರಕಟಣೆ 3:20 ಮತ್ತು 21ನೇ ವಚನ, ಇಗೋ ಬಾಗಿಲ ಕಡೆ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿದ್ದು ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಈ ದೇವರ ಕರೆಗೆ ನಮ್ಮ ಹೃದಯವೆಂಬ ಬಾಗಿಲನ್ನು ತೆರೆದು ಆ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಕೊನೆಯದಾಗಿ ನಾವು ನೋಡುವಾಗ ಪ್ರಕಟಣೆ 22:11-16ನೇ ವಚನ, ಇದು ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ನಮಗೆ ಒಂದು ನಿರೀಕ್ಷೆ ಆಗಿದೆ. ಅದೇ ನಾಶನ ಮಾರ್ಗದಲ್ಲಿ ಇರುವವರಿಗೆ ಒಂದು ಎಚ್ಚರಿಕೆ ಆಗಿರುವುದಾಗಿದೆ. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಚನ, 11ರಿಂದ 16 ವಚನ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ,
ಇಗೋ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೂ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೂ ಅಂತ್ಯವೂ ಮೊದಲನೆಯವೂ ಕಡೆಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿರುಪಯೋಗಿಗಳನ್ನು ತೊಳೆದುಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವರು. ಅವರು ಬಾಗಿಲುಗಳಿಗೆ ಬಂದಿಗೆ ಆ ಪಟ್ಟಣದೊಳಗೆ ಸೇರುವರು. ನಾಯಿಗಳಂತಿರುವವರು, ಆಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾಗಲು ಪ್ರೀತಿಸಿದ ದೇವರು ಹೊರಗಿರುವರು ಎಂದು ಹೇಳಿದನು. ಈ ವಾಕ್ಯಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಮತ್ತು ಕೀರ್ತನೆಗಾರನ ಪ್ರಾರ್ಥನೆ: ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದಿಟ್ಟು ನನ್ನನ್ನು ಶೋಧಿಸಿ ನನ್ನ ಆಲೋಚನೆಯನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. ಇದು ನಮ್ಮ ದೈನಿತ್ಯದ ಪ್ರಾರ್ಥನೆಯಾಗಿರಲಿ. ದೇವರು ಈ ವಾಕ್ಯ ಭಾಗಗಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ.